ಮಗ ಎದ್ದಿದ್ದಾಗಲೇ ಎದ್ದಿದ್ರೆ ಎಣ್ಣೆ ಮಸಾಜ್ ಮಾಡು, ನೀರು ಕಾಯಕ್ಕೆ ಮಡಗ್ತೀನಿ, ಸ್ನಾನ ಮಾಡಿಸ್ಬಿಡದ. ಇನ್ನೂ ಎದ್ದಿಲ್ಲ ಚಿಕ್ಕಮ್ಮ, ಮಲ್ಕೊಂಡದೆ. ಎದ್ದ ತಕ್ಷಣ ಎಣ್ಣೆ ಮಸಾಜ್ ಮಾಡಿಬಿಡು. ಮಾಡಾದ್ಮೇಲೆ ನನ್ನ ಕರಿ, ನೀರಲ್ಲೇ ಗುರಿ ಹಾಕ್ತೀನಿ. ಪುಣ್ಯ ಮಾಡಿದೆ ಕಣ್ಲೆ ನೀನು. ನಮಗೆಲ್ಲವ ಇಂಥ ಪುಣ್ಯ ಇರಲೇ ಇಲ್ಲ. ಅದಕ್ಕೆ ನಿಮ್ಮವ್ವ ಇದನ್ನೆಲ್ಲ ನೋಡಬೇಕಲ್ಲ ಅಂತ ದೇವ್ರ ಪಾದ ಸೇರ್ಕೊಬಿಟ್ಲು. ನೀನೇನು ಬೇಜಾರು ಮಾಡ್ಕೋಬೇಡ, ನಿಮ್ಮ ಅಪ್ಪನ ಮದುವೆ ಆಗಿದ್ದೀನಲ್ವಾ, ಆ ಸುಖಕ್ಕೆ ನಾನು ಇದೆಲ್ಲ ಮಾಡಿಕೊಟ್ಟನು. ಇದಕ್ಕವ ಲಕ್ಷ್ಮಿ ಮಗಳಿಸ್ತಾ ಇದೆಯಾ? ಕರ್ಕೋ. ಯಾಕೆ, ಏನಾಯ್ತು? ಹೊಟ್ಟೆ ಏನಾರು ನೋವಾದದೇನವ? ಸುಸ್ತಾ? ಏನೂ ಇಲ್ಲ ಕಣಪ್ಪ, ನಿದ್ದೆ ಗಣ್ಣಲ್ಲಿ ಹೇಳ್ತಾ ಇದೆ ಅಷ್ಟೇ. ಇದಕ್ಕವ ನೀನು ಅಳ್ತಾ ಇದೆಯೇ? ಯಾಕವ್ವ ಬೇಜಾರು ಮಾಡ್ಕೊಂಡಿದ್ಯಾ? ಇಲ್ಲ ಕಣಪ್ಪ, ಹಂಗೆ ಮಲ್ಕೊಂಡಿದ್ದಲ್ಲ, ಒಂದು ಕಣ್ಣಲ್ಲಿ ನೀರು ಸುರಿತೈತೆ ಅಷ್ಟೇ. ನಾನೇ ಕಳನೆ. ಚಿಕ್ಕಮ್ಮ ಬಂದು ನೀರು ಕಾಯಿಸ್ತೀನಿ, ಎಣ್ಣೆ ಮಸಾಜ್ ಮಾಡಿಬಿಟ್ಟು ಹೋಗು ಮಗುಗೆ ಅಂತ ಹೇಳಿದೆ. ನೀರು ಕಾಯಿಸ್ತದಳ? ಸರಿ ಸರಿ, ಆಯಿತು, ಸರಿ. ಯಾವ ಜನ್ಮದ ಋಣ ತಿಂದಿದ್ನೋ ಏನೋ ಇರ್ತಾ, ಅದಕ್ಕೆ ಈ ಜನ್ಮಲ್ಲಿ ಅನುಭವಿಸ್ತಾ ಇದ್ದೀನಿ. ಇವಳು ಬಟ್ಟೆ ಎಲ್ಲ ಒಕ್ಕೊಂಡು ಅವಳು ಸೇವೆ ಮಾಡ್ಕೊಂಡು ನನ್ನ ಕರ್ಮ. ಉಫ್ ಉಫ್, ಅಯ್ಯೋ ಈ ಒಲೆಯೋ ಒಂದ್ಸಲ ಹತ್ತ ಗಂಟ ಕಣ್ಣೆಲ್ಲ ನೀರು ಬಂದು ಹೋಯ್ತದ ತೆಗಿ. ಸಾಕಾಯ್ತದ ತೆಗಿ. ಯಾಕ್ರಿ ಇಲ್ಲಿಗೆ ಬಂದ್ಬಿಟ್ಟಿದ್ದೀರಲ್ಲ? ನೀರು ಕಾದಿದವ ಅಂತ ನೋಡಕ್ಕೆ ಬಂದೆ. ಮಗ ಅಳ್ತಾ ಇತ್ತು, ಅದಕ್ಕೆ ಹೇಳಕ್ಕೆ. ಎದ್ಮೇಲೆ ಎಣ್ಣೆ ಮಸಾಜ್ ಮಾಡು ಅಂತ ಹೇಳಿವ್ನಲ್ಲ, ಮಾಡಿಬಿಟ್ಟು ಕರ್ಕೊಬತ್ತಾಳ್ಬಿಡಿ. ಅವಳು ಎಷ್ಟು ದಿನ ಇದ್ದಾಳು ಅಷ್ಟು ದಿನ ಒಂಚೂರು ಚೆನ್ನಾಗಿ ನೋಡ್ಕೊ, ಏನು ಬೇಜಾರು ಮಾಡಿಸ್ಬೇಡ. ಏನು ಬೇಜಾರು ಮಾಡಿಸಿದನು? ಏನು ಚಾಡಿ ಹೇಳಿದ್ಲು ನಿಮ್ಗೆ ಅವಳು ಆಲಯ? ನಮ್ಮಿಬ್ಬರ ಮಧ್ಯೆ ಜಗಳ ತಂದಿಕ್ಕಕ್ಕೆ ಬಂದವಳೆ ಕಣ್ರಿ. ನನ್ನ ಪರಿಸ್ಥಿತಿ ಯಾರಿಗೂ ಬೇಡ ಅಂತ ದೇವ್ರ ಹತ್ರ ಬೇಡ್ಕೊತೀನಿ. ಈ ಕಡೆ ತಂದೆ ಮನೇಲೂ ನೆಮ್ಮದಿ ಇಲ್ಲ, ತಾಯಿ ಇಲ್ಲ, ಚಿಕ್ಕಮ್ಮನ ಮೇಲೆ ನಾವು ಅಧಿಕಾರ ಚಲಾಯಿಸೋಕ್ಕಾಗತ್ತಾ? ನಮ್ಮನ್ನ ಹಿಂಗೆ ನೋಡ್ಕೊಳ್ಳಿ ಹಂಗೆ ನೋಡ್ಕೊಳ್ಳಿ ಅಂತ ಅಮ್ಮನಿಗೆ ಹೇಳೋ ಥರ. ಈ ಕಡೆ ಗಂಡನ ಮನೇಲೂ ನೆಮ್ಮದಿ ಇಲ್ಲ. ಗಂಡ ಸಾಲ ಮಾಡಿಕೊಂಡು ಅವ್ರದ್ದೇ ಆದ ಟೆನ್ಷನ್. 8 ತಿಂಗಳಿಗೇನೆ ಡೆಲಿವರಿ ಆಗೋಗ್ಬಿಡುತ್ತೆ. ಮಗುಗೆ ನನ್ನಿಂದ ಆಹಾರ ಏನು ಸಿಗ್ತಾ ಇಲ್ಲ, ಮತ್ತೆ ಹಾರ್ಟ್ ಬೀಟು ತುಂಬ ಸ್ಲೋ ಆಗಿಬಿಟ್ಟಿದೆ. ಇಮಿಡಿಯೇಟ್ ಸಿ ಸೆಕ್ಷನ್ ಮಾಡಲೇಬೇಕು ಅಂತೇಳಿ ಮಾಡಿಬಿಡ್ತಾರೆ. 1.5 ತಿಂಗಳು ತಾಯಿ ಮನೇಲಿ ಇರ್ತೀನಿ. ಆಮೇಲೆ ನಮ್ಮ ಚಿಕ್ಕಮ್ಮ ಆಡೋ ಮಾತು ಕೇಳಿ ನಂಗೆ ಇರೋಕ್ಕಾಗಲ್ಲ, ಗಂಡನ ಮನೆಗೆ ಹೊರಟ್ಬಿಡ್ತೀನಿ. ಅಲ್ಲಿ ಹೊಸ ಅನುಭವ, ನಿಮ್ಗೇನು ಗೊತ್ತಿಲ್ಲ, ಸಪೋರ್ಟ್ಗೆ ಯಾರೂ ಇಲ್ಲ. ನಾನೇ ಮಗುನ ನೋಡ್ಕೋತೀನಿ, ಹೇಗೋ ಸಾಕ್ತೀನಿ. ಮುಂದೆ ನನ್ನ ಕತೆ ಹೇಗೆಲ್ಲ ಆಗುತ್ತೆ ಅಂತ ನೆಕ್ಸ್ಟ್ ಎಪಿಸೋಡ್ನಲ್ಲಿ ನಾನು ನಿಮಗೆ ತಿಳಿಸ್ತೀನಿ. ನನ್ನ ವೀಡಿಯೋಸ್ ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟು ನನ್ನ ಜೀವನದಲ್ಲಿ ತುಂಬಾ ಮುಖ್ಯ. ಧನ್ಯವಾದಗಳು.